ಯಾವ ರೀತಿಯಾಗಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಒಟ್ಟಾಗಿ ಎಲ್ಲರೂ ಕೂಡ ನಿಂತ್ಕೊಂಡು 15 ವರ್ಷಗಳ ನಿರೀಕ್ಷೆ ಸಾಕು, ಸಂಗೀತ ಶಿಕ್ಷಕರ ನೇಮಕಾತಿ ಈಗಾಗಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಂಗೀತ ಶಿಕ್ಷಕರ ಖಾಲಿ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಿ, ಸಂಗೀತ ಶಿಕ್ಷಕರ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಿ ಅಂತಲೂ ಕೂಡ ಅವರು ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ನೋಡಿ, 15 ವರ್ಷಗಳಾಗಿದೆ. 15 ವರ್ಷದಿಂದ ನಿರ್ಲಕ್ಷ್ಯ. ಈ ನಿರ್ಲಕ್ಷ್ಯಕ್ಕೆ ಕಾರಣ ಯಾರು? ಈ ನಿರ್ಲಕ್ಷ್ಯಕ್ಕೆ ಹೊಣೆಗಾರಿಕೆ ಯಾರು? ಇವೆಲ್ಲವನ್ನು ಕೂಡ ನಾವು ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಈಗ ನೋಡಿ, ಒಂದು ಸರ್ಕಾರಿ ಶಾಲೆ ಅಂತಂದ್ಮೇಲೆ ಒಂದು ನಿಮಿಷ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಈಗ ನೋಡಿ, ಈಗ ಒಂದು ಶಾಲೆ ಅಂತಂದಮೇಲೆ ದೈಹಿಕ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು, ಹೆಂಗೆ ನಿಮಗೆ ಪಾಠ ಪ್ರವಚನಗಳು ಇಂಪಾರ್ಟೆಂಟು, ಹಾಗೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಬ್ಬೊಬ್ಬ ಕಲೆ ಇರುತ್ತೆ, ಒಬ್ಬೊಬ್ಬ ಕಲೆಗಾರ ಇರ್ತಾರೆ. ಯಾರೋ ಒಬ್ಬ ಸಂಗೀತ ಕ್ಷೇತ್ರದಲ್ಲೇ ಮಹಾನ್ ಸಾಧನೆ ಮಾಡ್ಬೋದು. ಇವತ್ತು ನೋಡ್ತಾ ಇರ್ಬೋದು ನೀವು, ಎಷ್ಟು ಮಟ್ಟಿಗೆ ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವತ್ತು ಎಷ್ಟು ಅದ್ಭುತವಾಗಿ ಗುರುತಿಸ್ಕೊತಾ ಇದ್ದಾರೆ ಮಕ್ಕಳು ಅಂತ. ಆದರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಅದೊಂದು ಉದ್ಯೋಗವನ್ನೇ ಸೃಷ್ಟಿ ಮಾಡ್ಬೋದು. ಅದನ್ನು ಮಾಡೋದಕ್ಕಾಗಲ್ಲ ಅಂತಂದಮೇಲೆ ನೀವೆಲ್ಲರೂ ಕೂಡ ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಾ. ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟನೇ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ, ಇನ್ನು ಯಾವ ರೀತಿಯಾಗಿ ಇದನ್ನ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ ಅಂತ ಸಾಕಷ್ಟು ಜನ ಬಂದಿದ್ದಾರೆ. ನಾನು ಅವರು ಕೆಲವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಬಂಡಯ್ಯ ಸುಂಟ್ನೂರ್ ಅಂತ ಹೇಳಿ. ನೀವೀಗ ಇಲ್ಲಿ ತಬಲ ಬಾರಿಸ್ತಾ, ಇಲ್ಲಿ ನೀವು ಮ್ಯೂಸಿಕ್ ಅನ್ನು ಬಾರಿಸ್ತಾ, ಹಾರ್ಮೋನಿಯಂ ಬಾರಿಸ್ತಾ ಎಲ್ಲದೂ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಏನಾದ್ರೂ ಹೋಗ್ಲಿ, 15 ವರ್ಷದಿಂದ ಆಗ್ತಾ ಇರೋದು ಈ 15 ನಿಮಿಷದಲ್ಲಿ ಏನಾದ್ರು ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್ ಭರವಸೆ ಇದೆ. ನಾವು ನಮ್ಮ ಸಂಗೀತವನ್ನ ನಂಬ್ಕೊಂಡಿದ್ದೀವಿ. ನಾವು ಯಾರ ಕೂಗು ಹಾಕ್ತಿಲ್ಲ, ಯಾರ ವಿರುದ್ಧನೂ ಪ್ರತಿಭಟನೆ ಮಾಡ್ತಿಲ್ಲ. ನಾವು ಸಂಗೀತದ ಮೂಲಕವಾಗಿನೇ ನಾವು ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ರಿ ಅಂತ. ಯಾಕಂದ್ರೆ ನಾವು ಮಕ್ಕಳಿಗೆ ಸಂಗೀತವಾಗಿ ನೆಮ್ಮದಿಯಿಂದ ಭೌತಿಕವಾಗಿ ಬದುಕೊಡೋ ಕಲೆಯನ್ನು ಕಲಿಸ್ತೀವಿ, ಕರೀರಿ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಮಕ್ಕಳಿಗೆ ಸಂಗೀತ ಕಲಿಸಿದ್ರೆ ನಾವು ಹೆಂಗೆ ಶಾಂತ ರೀತಿಯಿಂದ ಕೂತೀವಿ, ಅವರು ಹಂಗೆ ಬದುಕಿನೊಳಗೆ ಇರ್ತಾರೆ. ಅದೇ ಉದ್ದೇಶದಿಂದ ಇಟ್ಕೊಂಡು ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಮತ್ತು ಸಮಾಜ ಇಲಾಖೆಯ ಇವತ್ತು ರೆಸಿಡೆನ್ಸಿಯಲ್ ವಸತಿ ಶಾಲೆಗಳೇನಿದೆ, ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ರಿ ಅನ್ನುವುದೇ ಈ ಮೂಲಕ, ಸಂಗೀತದ ಮೂಲಕ ಹಾಡ್ತಾ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್ ನಿಮ್ಮ ಹೆಸರು? ಶರಣಕುಮಾರ್ ಅಂತ. ಶರಣಕುಮಾರ್ ಅವರೇ, ಹಾರ್ಮೋನಿಯಂ ಬಾರಿಸ್ತಾ ಇದ್ರಿ, ಕೈ ಬೆರಳುಗಳೆಲ್ಲ ಹೌದು ಸರ್. ಅಲ್ವಾ? ಹೌದು ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಏನಿಲ್ಲ, ಸಂಗೀತ ಮುಖಾಂತರ ಹೋರಾಟ ಮಾಡ್ತೀವಿ ಸರ್. ಆದಷ್ಟು ಬೇಗ ನಮ್ಮ ನೋವನ್ನು ಕಂಡು ನಾವು ಒಂದು ಜಾರಿಗೆ ಬರುವಂತ ಪ್ರಯತ್ನ ಮಾಡ್ಬೇಕು ಹೊರತಾಗಿ ನೀವು ಹಾಡು ಹೇಳ್ತಾ ಇದ್ರೆ ನಿಮ್ಮ ಹಾಡು ಅವ್ರಿಗೆ ಕೇಳುತ್ತಾ? ಕೇಳಲೇಬೇಕಂತ ಅವ್ರು ಅನ್ಕೊಂತೀವಿ. ನೋಡಿದ್ರೆ ಗಲ್ಲಿಯಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಗಲ್ಲಿಗೆ ಅವ್ರದೇ ನೋಡ್ಕೊತಾವಲ್ಲ. ಸಂಗೀತಕ್ಕೆ ಸೋಲದ ಮನಸ್ಸುಗಳೇ ಇಲ್ಲ, ಹೃದಯಗಳಿಲ್ಲ. ಸೋಲದೇ ಇದ್ರೆ ಅವ್ರ ಹೃದಯಗಳಲ್ಲ ಅಂತ ಹೇಳ್ತೀನಿ ಸರ್. ಅವ್ರ ಹೃದಯನೇ ಇಲ್ಲ, ಹೃದಯಗಳಲ್ಲ, ಹೃದಯನೇ ಇಲ್ಲ. ಖಂಡಿತವಾಗಿ ಸರ್, ಖಂಡಿತವಾಗಿ ಹಂಗೆ ಹೇಳ್ತೀರಿ. ಸಂಗೀತ ತಿಳಿಯಲ್ಲ, ಮೂಕ ಪ್ರಾಣಿಗಳಿಗೆ ಸಂಗೀತ ತಿಳಿತದೆ, ಮತ್ತೆ ಇವ್ರಿಗೆ ತಿಳಿಯಲ್ಲ ಅಂದ್ರೆ ಇವ್ರು ಮನುಷ್ಯರೇ ಅಲ್ಲ ಅಂತ ತಿಳ್ಕೊಬೇಕು. ಯಾರಿಗೆ ಸಂಗೀತ ತಿಳಿಯಲ್ಲ, ಮೂಕ ಪ್ರಾಣಿಗಳು ತಲೆಯಲ್ಲಿ ಆಡಿಸ್ತಾವ, ಮತ್ತೆ ಇವರು ಅಲ್ಲಾಡಿಸ್ತಿಲ್ಲ ಅಂದ್ರೆ ಅದಕ್ಕಿಂತ ಕಡೆ ಅದಾರ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಒಂದಷ್ಟು ಇಲ್ಲಿ ಇಡೀ ಪ್ರಪಂಚವನ್ನೇ ನೋಡಕ್ಕಾಗದೇ ಇರೋರು ಬಂದಿದ್ದಾರೆ ಅಲ್ವಾ? ಬನ್ನಿ ಸರ್, ಬನ್ನಿ, ಮುಂದೆ ಬನ್ನಿ. ಇಡೀ ಪ್ರಪಂಚನೇ ನೋಡಕ್ಕಾಗದೇ ಇರೋರು ಕೂಡ ಬಂದಿದ್ದಾರೆ. ಬಹಳ ಸಂತೋಷ. ಇವರ ಪ್ರತಿಭಟನೆಗೆ ಏನು ಸ್ವಲ್ಪನಾದ್ರೂ ಕಿಮ್ಮತ್ತಿಲ್ವಲ್ರಿ? ಬನ್ನಿ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜುನಾಥ ಸ್ವಾಮಿ ಅಂತ ಹೇಳಿ. ಮಂಜುನಾಥ ಸ್ವಾಮಿ, ನಿಮ್ಮ ಹೆಸರು? ನನ್ನ ಹೆಸರು ಪೂಜಾರಿ ದುರ್ಗೇಶ್ ಅಂತ. ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ 15 ವರ್ಷಗಳ ಕಾಲ ಸಂಗೀತ ನೇಮಕಾತಿ ಆಗಿಲ್ಲ. ಎಷ್ಟೋ ಜನ 10,000 ಪದವೀಧರರು ಇದ್ದೀವಿ ನಾವು ಕರ್ನಾಟಕದಲ್ಲಿ, ಕಣ್ಣಿದ್ದವರು ಮತ್ತೆ ಕಣ್ಣಿಲ್ದವರು. 10 ವರ್ಷಗಳಿಂದನೂ ನಿರಂತರ ಹೋರಾಟ ಮಾಡಿದ್ದೀವಿ. ಮಾಡಿದ್ರು ಕೂಡ ಯಾವುದೇ ರೀತಿ ಸರ್ಕಾರ ಗಮನ ಹರಿಸಿಲ್ಲ. ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ, ಈ ಕೂಡಲೇ ಒಂದು 3-4 ಸಾವಿರ ಪೋಸ್ಟ್ ಖಾಲಿದೆ ಸಂಗೀತದೊಳಗೆ. ಎಲ್ಲ 3-4 ಸಾವಿರ ಇದೆ, ಒಂದು ಪೋಸ್ಟ್ ಕೂಡ ಕನ್ಫರ್ಮ್ ಆಗಿಲ್ಲ. ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಆ 3-4 ಸಾವಿರ ಪೋಸ್ಟ್ ಏನಿದೆಯಲ್ವಾ, ಅವಷ್ಟನ್ನು ನೇಮಕಾತಿ ಮಾಡ್ಬೇಕಂತ ನಾನು ಆಗ್ರಹಿಸ್ತೀನಿ. ಅಷ್ಟಾಗ್ಲಿಲ್ಲ ಅಂದ್ರೆ ಒಂದು 2,000 ಪೋಸ್ಟ್ ಆಗ್ಲಿ ಅಷ್ಟಿಷ್ಟು ಅವ್ರು ಕಾಲ್ಫಾರ್ಮ್ ಮಾಡ್ಬೇಕಂತೇಳಿ ನಿಮ್ಮ ಮೀಡಿಯಾದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕಣ್ಣಿಲ್ಲದವರು ಕಣ್ಣು ತೆರೆದು ಕಣ್ಣು ತೆರೆಸುವಂತ ಕೆಲಸ ಮಾಡ್ತಿದ್ದಾರೆ. ಕಣ್ಣಿದ್ದು ಕುರುಡರಾಗಿ ಕೂತಿರುವಂತ ನಿಮ್ಮಂತ ಮೂರ್ಖರು ಅಂತ ಅವ್ರು ಇಂಡೈರೆಕ್ಟ್ ಆಗಿ ಬೈತಾ ಇದ್ದಾರೆ. ಕರೆಕ್ಟಾ? ಅಲ್ಲ, ನೀವು ಕಣ್ಣಿದ್ದು ಕುರುಡರಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ. ಅವರು ಸಂಗೀತವನ್ನ ಎಲ್ರಿಗೂ ಬೆಳಗಿಸ್ತಾ ಇದ್ದಾರೆ. ಆದ್ರೆ ನೀವು ಕಣ್ಣಿದ್ದು ನೀವು ನೋಡ್ತಾ ಇರೋದು ಏನು ಅಂತಂದ್ರೆ, ನೀವು ಅದೇ ಹೇಳ್ದಲ್ಲ ಆಗ್ಲೇ, ಗಲ್ಲಿಯಿಂದ ಡೆಲ್ಲಿಗೆ ಇನ್ನು ಸಚಿವ ಸಂಪುಟನೇ ವಿಸ್ತರಣೆ ಆಗಲಿಲ್ಲ, ಶಿಕ್ಷಣ ಸಚಿವರೇ ನೇಮಕ ಆಗಲಿಲ್ಲ. ಹಿಂಗಿರುವಾಗ ಶಿಕ್ಷಣ ಸಚಿವರದೇ ನೇಮಕ ಲೇಟ್ ಆಗ್ತಾ ಇದೆ. ಹಿಂಗಿರುವಾಗ ನಿಮ್ದು ಬೇಗ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಆಗಬೇಕಾಗಿಲ್ಲ ಅಂದ್ರೆ ಇದು ಬೆಂಗಳೂರಾಗ ಅಷ್ಟೇ ಆಗಿದೆ. ಈಗ ರಾಜ್ಯಾದ್ಯಂತ ಆಗುತ್ತೆ. ನೆಕ್ಸ್ಟ್ ಜಿಲ್ಲೆಕ್ಕೆ, ಕಲ್ಯಾಣ ಕರ್ನಾಟಕ ಬೀದರಿಂದ ಹಿಡಿದು ಮೈಸೂರವರೆಗೆ ಆಗುತ್ತೆ. ತಬಲಾ ಪೆಟ್ಟಿ ಸಂಗೀತ ಸಮೇತ ನಮ್ದೇನು ಮತ್ತೆ ಬೇರೆ ಏನು ಇಲ್ಲ. ಅಲ್ಲ, ನಿಜವಾದ ಹೋರಾಟಗಾರರು ಇವರು, ಅಸಲಿ ಹೋರಾಟಗಾರರು, ಸತ್ಯದ ಹೋರಾಟಗಾರರು. ಮನಸ್ಸಿಂದ ಹೃದಯಪೂರ್ವಕವಾಗಿ ಮಾಡ್ತಿರುವಂತ ಹೋರಾಟ ಇದು. ಪೊಲೀಸ್ ಅಧಿಕಾರಿಗಳೇ ಇದಕ್ಕೆ ಸಹಾಯ ಮಾಡ್ತಾರೆ. ಖಂಡಿತ ಮಾಡ್ಲೇಬೇಕು ರೀ, ನಾವು ಅದಕ್ಕೆ ಅಲ್ವಾ ಬಂದಿರೋದು. ಸರ್ಕಾರ ಉಳಿಬೇಕಂದ್ರೆ ಆದಷ್ಟು ಬೇಗ ಮಾಡ್ಲೇಬೇಕು. ಇದಕ್ಕೆ ಮೀಡಿಯಾ ಮತ್ತೆ
ಪಬ್ಲಿಕ್ ಪೊಲೀಸ್ ಎಲ್ಲನೂ ಸಹಾಯ ಸರ್ ನಮ್ಮ ಸಪೋರ್ಟು ನಿಮಗೆ ಕೊನೆ ತನಕ ಇರುತ್ತೆ ಸರ್. ಏನು ಮಾಡ್ತೀರಾ ಮಾಡ್ರಿ ಸರ್, ನೀವು ಮಾಡ್ರಿ ಸರ್. ಹೇಳಿ. ಹಾಂ ಹಾಂ ಇವತ್ತು ರಾಜಕಾರಣಿ ಇದ್ದಾರಲ್ಲ, ಅವ್ರು ಸಚಿವರಾಗಬೇಕಾದ್ರೆ ಜನರಿಂದ ಓಟ್ ಹಾಕ್ಸ್ಕೊಂಡು ಹಾಕ್ತಾರ. ಹಾಂ ಪರವಾಗಿಲ್ಲ ಇರಲಿ. ಸಚಿವರಾಗಬೇಕಾದ್ರೆ ಜನರು ಓಟಿನ ಹಾಕ್ಸ, ಇಲ್ಲೆಲ್ಲ ಓಟ್ ಇದಾರಲ್ಲ, ಎಲ್ಲರೂ ಕಡೆ MLA ನಮ್ಮ ಕಡೆಯಿಂದ ಓಟ್ ಕಮ್ಮಿ ಆಗಿಬಿಡ್ತಾರ. ಇವತ್ತು ಇಷ್ಟು ಮಂದಿ ಅಳುಗಳನ್ನ ತಂದೆ ತಾಯಿ ರೊಕ್ಕ ಕೊಟ್ಟು 20,000 30,000 50,000 ಗಂಟಲೆ ಹಾರ್ಮೋನಿಯಂ ಅವ್ನು ಬಡ್ಡಿ ಸಾಲ ತಂದು ಕೊಟ್ಟು ನಮ್ಮ ಕಲೀಲಿ ಅಂತ ಮಾಡಿ ಇವತ್ತು ತನ್ನ ಹಾಕ್ಲಿಲ್ಲ ಅಂದ್ರೆ ಅವ್ರು ರಾಜ್ಯಪಾಲರು ಮಾಡಿದ ಸನ್ಮಾನ ನಮ್ಗೆ ಗದಗಿನ ಪುಟ್ಟರಾಜ ಗವಾಯಿಗಳು ಇಷ್ಟು ಮಂದಿ ಅನ್ನ ಹಾಕಿ ರಾಜ್ಯಪಾಲಿನ ಸನ್ಮಾನ ಮಾಡಿಸಿದಾರೆ ವಿದ್ಯಾರ್ಥಿಗಳಿಗೆ. ಅಂತ ಶಕ್ತಿ ಸಂಗೀತಕ್ಕೆ ಐತಿ. ಸಂಗೀತಕ್ಕಿದೆ. ಇವ್ರಿಗೇನು ಕರುಣೆ ಹಾಕಿಲ್ಲ, ಇವ್ರು ಕಲ್ಲು ಹಾಕಿಲ್ಲ, ಇವ್ರು ಕಲ್ಲು ಹಾಕ್ಯಾರ. ಮನುಷ್ಯನಿಗೆ ಸಂಗೀತ ಜ್ಞಾನ ಇತ್ತಂತಂದ್ರೆ ಕಲ್ಲು ನಡೀತದಂತೆ. ಇವ್ರು ಕಲ್ಲುನಲ್ಲ ಬಂಡಿನಲ್ಲ ಮನುಷ್ಯರು ಅಲ್ಲಿ ಇವ್ರು. ಅದಕ್ಕೆ ಸಂಗೀತಗಾರನ ಅತಿ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ನಿಮ್ಮ ಹೆಸರೇನು? ಸುರೇಶ್ ಗೋಳ್ ಪಾಟೀಲ್ ಅಂತ ಹೇಳಿ ನಾವು ಹಾವೇರಿಯಿಂದ ಬಂದಿದ್ದೀವಿ. ಕಲ್ಲಿಗೂ ಜೀವ ಇದೆ ಗೊತ್ತಲ್ವಾ ನಿಮಗೆ? ಶೇಟ್ ಕಿಮ್ಮೈ ರತ್ನಾಕರ್ ಸರ್ ಇದ್ದಾಗ ಅವಾಗಿಂದ ನಾವು ವಿಚಾರ ಮಾಡ್ತಾ ಇದ್ವಿ. ಈ 15-20 ವರ್ಷಗಳಿಂದ ನಾವು ಇದು ನಿರಂತರ ಇದ್ರಾಗದ್ರಿ. ಭಾಳ ಬೇಸತ್ತಂದ್ರೆ ಏನ್ರಿ, ಜೀವನದ ಬೇಜಾರಾಗಿ ಅಲ್ಲಿ ಕುಂತು ಇಲ್ಲಿ ಕುಂತು ಅಲ್ಲಿ ಅವ್ರ ಕಡೆ ಇವ್ರ ಕಡೆ ರೊಕ್ಕಾಸ್ಕೊಂಡು ಬಂದವೀಗ ಇಲ್ಲಿ ಬಂದ್ರು ಅಷ್ಟು ಸುಲಭ ಬಂದಿಲ್ಲ. ಅದಕ್ಕಾಗಿ ಸರ್ಕಾರ ತಮ್ಮದೇ ಆಟ ಚಲಾಟವನ್ನು ನಡೆಸಬಾರ್ದು. ಜನರಿಂದ ಕೈ ಮೇಯಕ್ಕೆ ಹೋದಂತ ತಾಳ್ಮೆ ಹೆಂಗಿರ್ತದಲ್ಲ, ಒಂದು ನಿಮಿಷ ಬಿಡದಂಗೆ 25 ದಿವಸ ಹೆಂಗೆ ಕವರ್ ಮಾಡ್ತಾರೆ ಊರು, ಆ ಥರ ಮುಂದೆ ಬಂದಾಗ ಪಶ್ಚಾತ್ತಾಪ ಪಡಂತ ವ್ಯವಸ್ಥೆ ಇರ್ತೈತಿ. ಅದಕ್ಕಾಗಿ ಈ ಸಂಗೀತ ನೌಕರಿಯನ್ನು ತಗೋಬೇಕು. ಅಂದ್ರು ಅನಾಥರು ಕುಂಟ್ರು ಮನೆಯಲ್ಲಿ ಗತಿ ಇಲ್ದಂತ ಸಂದರ್ಭ ಈ ತಂದೆ ತಾಯಿ ಏನು ಹೇಳ್ಬೇಕು, ನಾವು ಸಂಗೀತ ಕಲ್ತವಂತ ಕೂತ್ಕೊಂಡ್ರೆ ಆಗ. ಎಲ್ಲಿಂದ ಬಂದೀವ? ನುಂಗ್ಸೂರು. ಇಲ್ಲಿ ಯಾಕೆ ಬಂದಿರಿ? ಮಗಳು ಕರ್ಕೊಂಬಂದಿನಿ ಸಂಗೀತಕ್ಕ. ತಾಯಿರಿ ನಿಮ್ದು? ನೀವು 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 ಕಣ್ಣು ಕಾಣಿಸಂಗಲ್ಲ ಎರಡು. ಹೌದ್ರಿ? ನೀವು ಅವರ ಅಮ್ಮನ? ಹ್ಞೂನಪ್ಪ. ಸರಿ, ಯಾಕೆ ಬಂದ್ರಿ ನೀವು ಇಲ್ಲಿ? ಮಗಳ ಸಂಗೀತಕ್ಕೆ ಇದು ಮಾಡಕ್ಕ ಮಗಳನ್ನ ಕರ್ಕೊಂಡೇ ಬಂದ್ರ ನೀವು? ಬರ್ರಿ ಇಲ್ಲಿ, ಬರ್ರಿ ಬರ್ರಿ. ಸರಿ ಬರ್ರಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸ್ಲಿಂಗಮ್ಮ ಸರ್. ಬಸ್ಲಿಂಗಮ್ಮ. ಸರ್ ನೀವು ಏನ್ ಕೆಲಸ ಮಾಡಕತ್ತೀರಿ ಈಗ? ಸರ್ ಮ್ಯೂಸಿಕ್ ಅಭ್ಯಾಸ ಮಾಡಿ ಓದೋದ್ ಮುಗಿತೈತೆ ಸರ್. ಇವಾಗ ಮನೆಯಾಗಿದ್ದೀರಿ? ಸರ್ ಸಂಗೀತ ಏನಾಗ್ಬೇಕು ಈಗ ಮುಂದೆ? ಸಂಗೀತ ಟೀಚರ್ ಸರ್. ಸಂಗೀತ ಟೀಚರ್ ಆಗ್ಬೇಕಾ? ನಿಮ್ಮ ಹೆಸರೇನಂದ್ರೆ? ಬಸ್ಲಿಂಗಮ್ಮ. ಬಸ್ಲಿಂಗಮ್ಮ ಸಂಗೀತ ಟೀಚರ್ ಆಗ್ಬೇಕಂತೆ ಬಸ್ಲಿಂಗಮ್ಮ. ಅವರು ಈಗ ತಾನೇ ಸಂಗೀತ ಅಭ್ಯಾಸನ ಮುಗಿಸಿ ಬೆಂಗಳೂರಿನಲ್ಲಿ ಬಂದು ಅವ್ರ ಅವ್ವನೂ ಬಂದ್ಯಾರು ನೋಡ್ರಿ. ಈಗ ಇವರು ಬೆಂಗಳೂರಿಗೆ ಬಂದು ಹೋರಾಟ ಮಾಡ್ತಾ ಇದಾರೆ. ನಿಮ್ದು ಡಿಸ್ಟಿಕ್ ಯಾವ್ದು ಬರ್ತೈತ್ರಿ? ರಾಯಚೂರು ಡಿಸ್ಟಿಕ್ಕಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದಾರೆ. ಇದೇ ರಾಜಕಾರಣಿಗಳು ನೀವು ಹೇಳ್ತೀರಿ, ಇದೇ ಇವರೆಲ್ಲರೂ ಕೂಡ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಇವಾಗ ಭಾಳ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾರಣ ಯಾಕೆ ಹೇಳಿ? ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಹೋರಾಟ ಶಾಂತಿಯುತ ಇದ್ದಾಗಲೇ ನೀವು ಅದಕ್ಕೆ ಸ್ಪಂದಿಸಬೇಕು. ಈಗ ಅವ್ರು ಏನು ಹೇಳಿದ್ರು, ಇನ್ನೊಬ್ಬರು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ. ನೆಕ್ಸ್ಟ್ ಅದು ಉಗ್ರವಾದ ಹೋರಾಟಕ್ಕೆ ಕನ್ವರ್ಟ್ ಆದಮೇಲೆ ಅವಾಗ ಏನು ಮಾಡ್ತೀರಿ ನೀವು? ಅವಾಗ ಪೊಲೀಸ್ನವ್ರ ಮೇಲೆ ಬ್ಲೇಮ್ ಮಾಡ್ರಿ, ಆಮೇಲೆ ಮೀಡಿಯಾದವ್ರ ಮೇಲೆ ಬ್ಲೇಮ್ ಮಾಡ್ರಿ, ಗೋಬ್ಯಾಕ್ ಅಂತ ಕೂಗ್ತಿರ್ರಿ ನಾಯಿಗಳ ಥರ. ಹಾಂ ನೋಡಿ, ಈಗ ಇವರು ಈ ತಾಯಿ ಬಂದು ಕೂತೈತಲ್ರಿ, ಸ್ವಲ್ಪನಾದ್ರೂ ಕಾಳಜಿ ಇಲ್ವೇನ್ರಿ ಇವ್ರ ಮೇಲೆ? 15 ವರ್ಷಗಳಾದರೂ 15 ವರ್ಷಗಳು ಆದರೂ ಆಗಿಲ್ಲ ಆನಗೇಡಿ ನಮ್ಮ ರಾಜ್ಯ ಸರ್ಕಾರ. ಏನು ನಡೀತಾ ಇದೆ ಸರ್ ಇದು? ಏನು ಕಥೆ ಇದು? ಏನು ಅಂದರೆ ಸ್ಟೂಡೆಂಟ್ಸ್ಗಳು ಅಂತಂದರೆ, ಉದ್ಯೋಗ ಅಂತಂದರೆ, ಜನರು ಅಂತಂದರೆ, ಸಾಮಾನ್ಯ ಜನರು ಅಂತಂದರೆ ಏನೊಂಥರ ಈ ಬೀದಿಲಿ ಬಿದ್ದಿದ್ದಾರಾ? ಏನು ತಿಪ್ಪೆಗುಂಡಿಲಿರೋರಾ ನಾವೆಲ್ಲರೂ ಜನರೆಲ್ಲರೂ? ನೋಡಿ ಸರ್, ಇವ್ರದ್ದು ಏನು ಆಸ್ಪಿರೆಂಟ್ ಶಾಪ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇವ್ರಿಗೆ ತಟ್ಟದೇ ಬಿಡಲ್ಲ. ಯಾಕೆಂತಂದರೆ ಇವತ್ತು ಶಿಕ್ಷಣ ಇಲಾಖೆಯಿಂದ 80,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಬರೀ 15,000 ಪೋಸ್ಟ್ ಅಷ್ಟೇ ಕರೆದಿದ್ದಾರೆ. ಅವ್ರ ದೈಹಿಕ ಶಿಕ್ಷಕರದ್ದು 18 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ. ಅವರು ಒಂದೊಂದು ಡಿಸ್ಟಿಕ್ಕಿಗೆ ಏನು ಕರೆದಿರೋದು 100-200 ಪೋಸ್ಟು, 2,500-3,000 ಖಾಲಿ ಪೋಸ್ಟ್ ಇದೆ. 2,500-3,000 ಪೋಸ್ಟ್ ಕರಿತೀನಿ ಅಂತ ಹೇಳ್ಬಿಟ್ಟು ಇವತ್ತು 100-200 ಪೋಸ್ಟ್ ಕರೆದಿದ್ದಾರೆ. ಡಿಸ್ಟಿಕ್ ವೈಸ್ ತೊಗೊಂಡ್ರೆ ಡಿಸ್ಟಿಕ್ ವೈಸ್ ಒಂದೊಂದು ಪೋಸ್ಟ್ ಸಿಗ್ತಾ ಇಲ್ಲ. ರಿಟರ್ನ್ ಎಕ್ಸಾಮಿನೇಷನ್ ಇಟ್ಟಿರೋ ಉದ್ದೇಶ ಏನು? ಕರಪ್ಷನ್ ಮಾಡೋದು ಅಂತ ಹೇಳಿ. ಅವ್ರ ಹತ್ರ ದುಡ್ಡಿದೆ, ದುನಿಯಾ ಇದೆ, ಇಲ್ದೇದವ್ರು ಏನ್ರಿ ಮಾಡಬೇಕು? ಸರ್ ದುಡ್ಡಿರುತ್ತೆ, ದುಡ್ಡಿಲ್ಲ ಅಂತಲ್ಲ. ಇಲ್ಲಿ ನಮಗೆ ಲಿಸ್ಟಲ್ಲಿ ಹೆಸರು ಬರಬೇಕು. ಸಾಲ ಆದ್ರೂ ಮಾಡ್ತೀವಿ, ನಮ್ಮ ಕಿಡ್ನಿ ಆದ್ರೂ ಮಾಡ್ಬಿಟ್ಟು ಕೊಡ್ತಾರೆ, ಜಮೀನಾದ್ರೂ ಮಾಡ್ತಾರೆ, ಮನೆ ಮಠ ಆದ್ರೂ ಮಾರ್ಬಿಟ್ಟು ದುಡ್ಡು ಕೊಡ್ತಾರೆ. ಯಾಕೆ ಅಂತಂದ್ರೆ ಇವರು ಅವ್ರ ಜೀವನದಲ್ಲೇ ಒಂದೇ ಸತಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗೋದು. ಇಲ್ಲೊಂದು ಅವಕಾಶ ಸಿಕ್ಕಿದ್ರು ಇಲ್ಲ ಅಂದ್ರೆ ಏಜ್ ಕ್ರಾಸ್ ಆಗಿ ಆ ಅವಕಾಶನೂ ಸಿಕ್ಕಿರಲ್ಲ. ಇಡೀ ವೀಕ್ನೆಸ್ ಆಗಿ ಮಾಡ್ಕೊಂಡ್ರೆ ಅದೇ ವೀಕ್ನೆಸ್ ಸರ್. 8 ವರ್ಷ 10 ವರ್ಷ 20 ವರ್ಷಕ್ಕೆ ಒಂದು ನೋಟಿಫಿಕೇಶನ್ಸ್ ಆಯ್ತಂತಂದ್ರೆ ಅವಕಾಶ ಸಿಗೋದೇ ಒಂದ್ಸತಿ. ಇವ್ರು ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ 1-2 ವರ್ಷ ತಗೊಂತಾರೆ. ಅಷ್ಟರೊಳಗಡೆ ಏನಾದರೂ ಒಂದು ಸಾಲ ಸೋಲ ಮಾಡಿ ಇರೋ ಜಮೀನು ಮಾರಿ ಏನೋ ಒಂದು ಕಮಿಟ್ಮೆಂಟ್ ಆಗಿ ಒಂದು ಅರ್ಧ ದುಡ್ಡಾದರೂ ಕೊಟ್ಟಿರ್ತಾರೆ. ಅರ್ಧ ದುಡ್ಡು ಕೊಡೋದ್ರ ಜೊತೆಲಿ ಇವ್ರ ಡಾಕ್ಯುಮೆಂಟ್ಸು ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ.
ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಬಂದಾಗ, ಪೊಲೀಸ್ ವೆರಿಫಿಕೇಶನ್ ಬಂದಾಗ, ಸಿಂಧುತ್ವ ಮಾಡಿಸ್ಬೇಕಾದ್ರೆ ಇವರಿಗೆ ಅಮೌಂಟ್ ಕೊಟ್ಟು ಆ ಡಾಕ್ಯುಮೆಂಟ್ಸ್ ಬಿಡಿಸ್ಕೊಂಬರೋಂಥ ಪರಿಸ್ಥಿತಿ ಬರುತ್ತೆ. ಆ ರೀತಿ ತಯಾರಾಗಿದ್ದಾರೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಲಾಸ್ಟ್ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಇದನ್ನ ನಮ್ಮ ಬೇಡಿಕೆ ಏನಿದೆ, ಯುವಕರ ಬೇಡಿಕೆ, ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ಶಿಕ್ಷಣ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಅದು 4 ದಿನದಲ್ಲಿ ಬಗೆಹರಿಸಬೇಕು. KPSCಯಲ್ಲಿ ಆಗ್ತಿರೋಂಥ ಅಕ್ರಮಗಳ ಬಗ್ಗೆ 4 ದಿನದಲ್ಲಿ ನೀವು CBI ತನಿಖೆ ಕೊಟ್ಟಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಸಲ್ಲ ಸರ್. ಎಸ್ ಓಕೆ. ನೋಡಿ ಇವ್ರು ಹೇಳ್ತಾ ಇದಾರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀನಿ ಅಂತ. ಬಹಳ ಇನ್ನೊಂದೇನಂದ್ರೆ ಹೇಳಿ, ಈ ಒಂದು KPSC ಬರುವಂತದ್ದು DPR ಅಂಡರ್ ಬರುತ್ತೆ, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಬರುತ್ತೆ. ನಮ್ಮ ರಾಜ್ಯದಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಇಲ್ಲ, ಎಜುಕೇಶನ್ ಮಿನಿಸ್ಟ್ರು ಇಲ್ಲ. ಎಲ್ಲ ಒಟ್ಟಿಗೇನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಬರುತ್ತೆ ಇದು. ನಮ್ಮ ಬೇಡಿಕೆ ಏನಾದ್ರು ನೀವು ಸಮಸ್ಯೆ ಬಗೆಹರಿಸಿಲ್ಲ ಅಂತ 2 ದಿನದಲ್ಲಿ ಮೋಸ್ಟ್ಲಿ ಮಿನಿಸ್ಟರ್ ಸೆಟ್ ಆಗ್ತಾರೆ ಅನ್ಸುತ್ತೆ. ನಿಮ್ಮ ರಾಜೀನಾಮೆ ಒತ್ತಾಯಿಸಿನೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಸರ್. ನೋಡಿದ್ರಾ, ಈಗ ಅಲ್ಲಿ ಇಡೀ ನೀಟ್ ಅಂತ ಬಂದಾಗ ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಕೇಳಿದ್ರು. ಈಗ ಸ್ಟೇಟ್ ಅಂತ ಬಂದಾಗ ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನೇ ಜನ ಕೇಳ್ತಾ ಇದ್ದಾರೆ. ಈಗ ಇನ್ನು 2 ದಿನದಲ್ಲೇನೋ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಂದಾಗ ಶಿಕ್ಷಣ ಸಚಿವರು ಯಾರಾಗ್ತಾರೆ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಏನ್ ಮೇಡಮ್? ಹೌದು ಸರ್, ನಾವು ರಾಜೀನಾಮೆ ಪತ್ರನ ಕೇಳ್ತೇವೆ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ನಮ್ಮ ನೋವನ್ನ ಕೇಳೋರು ಯಾರು ಇರಲಿಲ್ಲ ಸರ್. ಇವತ್ತು ಕಾಂತಕುಮಾರ್ ಸರ್ ಬಂದಿದ್ದಾರೆ, ಅಕ್ಸಾ ಸಂಘಟನೆ ಬಂದಿದೆ ಸರ್. ಇವತ್ತು ಅಕ್ಸಾ ಸಂಘಟನೆ ಪ್ರತಿಯೊಬ್ಬರು ಟೀಮ್ ಲೀಡರ್ಸ್ ಟೀಮಲ್ಲಿ ಬರಬೇಕು, ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಇದಾರಲ್ಲ ಸರ್. ನಿಜವಾಗ್ಲೂ ಸರ್, ಇಷ್ಟು ಜನ ನಾವು ಲಕ್ಷಾಂತರ ಶಿಕ್ಷಕರು ಇವತ್ತು ನಾವು ನೋವನ್ನ ಅಕ್ಸಾ ಸಂಘಟನೆ ನಾವು ಬಂದು ಇವತ್ತು ಕೇಳ್ಕೊಳ್ತಾ ಇದ್ವಿ ಸರ್. ನಮ್ಮ ಸಮಸ್ಯೆನ ಅವ್ರ ಬಗೆಹರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವ ರಾಜಕಾರಣಿಗಳು ಅವ್ರು ಬರಬೇಕು, ಸಪೋರ್ಟ್ ಇಲ್ಲದೆ ಯಾರು ಏನು ಮಾಡಕ್ಕಾಗಲ್ಲ. ಏನ್ ಸರ್ ನಿಮ್ಮ ಹೆಸರೇನು? ಸರ್ ನಮ್ಮ ಹೆಸರು ಶಿವ ಅಂತ ಹೇಳಿ. ಏನ್ ನಿಮ್ ಪ್ರಾಬ್ಲಮ್ ಹೇಳಿ ಇವಾಗ. ಏನು ಅಂತಂದ್ರೆ ಈಗ ಇವರು ಸೆಂಟ್ರಲ್ ಅಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇವರೆಲ್ಲ ಎಂಟೈರ್ ಹೋಗಿ PM ಹೌಸ್ ಮುಂದೆ ಕುತ್ಕೊಂಡ್ರು. ಅಲ್ಲಿ ನೀಟ್ ಬಗ್ಗೆ ಸ್ಕ್ಯಾಮ್ ಬಗ್ಗೆ ಮಾತಾಡಿರು. ಇಲ್ಲಿ KPSC ಆಗ್ತಾರೆ ಸ್ಕ್ಯಾಮ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ನಾವು ಹೇಳ್ತಾ ಇರೋದು. ಹಂಗೆ ಜೊತೆಗೆ ಹಲವಾರು ಇದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆಗಳಿದೆ. ಅವ್ರು ಏನು ಹೇಳಿದ್ರು, ನಾವು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಇಲಾಖೆ ಕೆಲಸ ಮಾಡಬೇಕು ಹೊರತು ವಿದ್ಯಾರ್ಥಿಗಳ ವಿರುದ್ಧ ನಾವೇನೋ ಒಂದು ಕೇಸ್ ಹಾಕ್ತೀವಿ ಅಂದ್ರೆ ಅದು ವಿರುದ್ಧ ನಾವು ಹೋಗ್ತೀವಿ ಅಂತ ಹೇಳ್ತಾವ್ರೆ ಸರ್. ನಾವು ಹೇಳೋದಿಷ್ಟೇ, ಇವರೇನು 15,000 ಜೊತೆಗೆ ಇನ್ನೂ 8,000 ಆ್ಯಡ್ ಮಾಡಿಬಿಟ್ಟು ಎಲ್ಲ ಇಲಾಖೆಗೆ, ಈಗ ಸಂಗೀತ ಇರ್ಬೋದು, ಅದು BPED ಇರ್ಬೋದು, ಪ್ರತಿಯೊಂದು ಫಿಸಿಕಲ್ ಟೀಚರ್ ಇರ್ಬೋದು, ಇದು PSTR ಇರ್ಬೋದು, GPST ಇರ್ಬೋದು, HST ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು ಸರ್. ಅದ್ರ ಪರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜೊತೆ ಈಗೇನು KPSC ಏನು ಸ್ಕ್ಯಾಮ್ ನಡೀತಾ ಇದೆಯೋ ಇದ್ರ ಬಗ್ಗೆ ಸ್ವತಃ CM ಅವರು ಮಾತಾಡಲೇಬೇಕು. ಇಲ್ಲ ಅಂತಂದರೆ ಅಲ್ಲಿ ಹೆಂಗೆ ನೀವು ಹೋಗಿ ಸೆಂಟ್ರಲ್ ಹೋಗಿ ಕೂತು ನೀಟ್ ಬಗ್ಗೆ ಮಾತಾಡಿರಿ, ಇಲ್ಲಿ ಬಂದು ಏನಕ್ಕೆ ಮಾತಾಡ್ತಾ ಇಲ್ಲ? ನಿಮ್ಮ ನೈತಿಕತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಂಡು ಇಮಿಡಿಯೇಟ್ KPSC ಬಗ್ಗೆ CBI ಎನ್ಕ್ವೈರಿ ಕೊಡಬೇಕು. ಇಲ್ಲಾಂದರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಧಾರವಾಡದಲ್ಲೇ ಮಾಡ್ತೀವಿ. ನಾವು ಹೇಳ್ತಾ ಇಲ್ಲ, ಹೇಳಿ ಮಾಡಿ ತೋರಿಸ್ತೀವಿ. ನಿಮ್ಮ ಹೆಸರು? ಸುಮಾ ಅಂತ. ಸರ್ 5 ಇಯರ್ಸ್ ಬ್ಯಾಕ್ ನಾವಿಲ್ಲಿ ಇದರಲ್ಲಿ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸು ನೋಟಿಫಿಕೇಶನ್ ಆಗ್ಬೇಕಂತ ನಾವು ಸ್ಟ್ರೈಕ್ ಮಾಡಿದ್ವಿ. ಆವಾಗ ಸಿದ್ದರಾಮಯ್ಯ ಸರ್ ಬಂದ್ಬಿಟ್ಟು ಏನ್ ಮಾಡಿದ್ರು, ಆಶ್ವಾಸನೆ ಕೊಟ್ಟರು. ನಮ್ಮ ಸರ್ಕಾರ, ಅವಾಗ BJP ಸರ್ಕಾರ ಇತ್ತು, ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇಮಿಡಿಯೇಟ್ ನಿಮ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನು 3 ವರ್ಷ ಆಯ್ತು, ನೋಟಿಫಿಕೇಶನ್ ಇಲ್ಲ. ಬರೀ ನಾವು 10 ಇಯರ್ಸ್ ಇದ್ದ ಆ ವರ್ಷ ಮಾಡ್ತಾರೆ, ಈ ವರ್ಷ ಮಾಡ್ತಾರೆ ಅಂತ ಎಲ್ಲ ಗೌರ್ಮೆಂಟ್ ನಾವು ವೇಟ್ ಮಾಡ್ಕೊಂಡು 10 ಇಯರ್ಸ್ ಇದ್ದ ಓದ್ತಾ ಇದೀವಿ, ಕೆಲಸ ಬಿಟ್ಟು ಓದ್ತಾ ಇದೀವಿ. 1 ರೂಪಾಯಿನೂ ಸಹ ನಮ್ಗೆ ಇನ್ಕಮ್ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ? ಅದೇ ರೀತಿ 1 ಲಕ್ಷ ಸ್ಟೂಡೆಂಟ್ಸ್ ದೈಹಿಕ ಶಿಕ್ಷಣ ಇದು ಏನ್ ಟ್ರೈನ್ ಅಪ್ ಮಾಡಿರೋರು ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ಇವ್ರು ಆ ಗೌರ್ಮೆಂಟ್ ಮಾಡುತ್ತೆ, ಈ ಗೌರ್ಮೆಂಟ್ ಮಾಡುತ್ತೆ ಅಂತ ನಾವು ಕಾಯ್ಕೊಂಡು ಕುತ್ಕೊಳ್ಳೋದೇ ಆಯ್ತು. ಅದ್ರಲ್ಲಿ ಮಾಡಿದ್ರು, ಇವಾಗ 15,000 ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡಿದ್ದಾರೆ? ಬರೀ ನಾನ್ HKಗೆ 25 ಡಿಸ್ಟಿಕ್ಕಿಗೆ ಬರೀ 130 ಪೋಸ್ಟ್ ಕೊಟ್ಟಿದ್ದಾರೆ. ವೇಕೆನ್ಸಿ ಹೈಸ್ಕೂಲು ಪ್ರೈಮರಿ ಎಲ್ಲ ಸೇರಿ 170 ಪೋಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಒಂದೊಂದು ಡಿಸ್ಟಿಕ್ಕಿಗೆ 1-2 ಪೋಸ್ಟ್ ಕೂಡ ಬರೋದಿಲ್ಲ. ಎಷ್ಟು 5,000 6,000 ಪೋಸ್ಟ್ ಖಾಲಿ ಇದೆ. ಅದು ಬರೀ ಫಿಲ್ ಮಾಡ್ತಿರೋದು 130 ಪೋಸ್ಟ್ ಮಾತ್ರ. ರಿಮೈನಿಂಗ್ ಎಲ್ಲ ಎಲ್ಲಿ ಹೋಗ್ಬೇಕು? ಇಷ್ಟೊಂದು ಟ್ರೈನ್ ಅಪ್ ಮಾಡಿರೋರು ನಾವು ಓದ್ತಾ ಕುತ್ಕೊಂಡಿರೋ ನಾವು ಎಲ್ಲಿ ಹೋಗ್ಬೇಕು? ನಾವು ಅದಕ್ಕಿಂತ ತಗೊಳ್ಳಲ್ಲ ಅಂತ ಹೇಳಿ ನಾವು ಓದೋದೇ ಬಿಟ್ಬಿಡ್ತೀವಿ. ನಾವು ಗೌರ್ಮೆಂಟ್ ಸ್ಕೂಲ್ ನಾವು ಯಾವುದೇ ರೀತಿ ಶಿಕ್ಷಕರು ತಗೊಳ್ಳಲ್ಲ, ಮುಚ್ಚೋದ್ರ ಪರವಾಗಿಲ್ಲ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡ್ಲಿ, ನಾವು ಬೇಕಾದ್ರೆ ನಾವು ಓದೋದೇ ಕೈ ಬಿಡ್ತೀವಿ, ಇಲ್ಲ ಅಂದ್ರೆ ತಗೊಂಡ್ಲಿ.